ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮತ್ತು ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಇವತ್ತೇನಪ್ಪ ತಿಳಿಸ್ಕೊಡ್ತಾವನೆ ಅಂತ ಹೇಳಿದ್ರೆ, ಏನು ಡ್ರೈವಿಂಗ್ಗೆ ಟ್ರ್ಯಾಕಿಂಗ್ ಕೊಡೋಕ್ಕೆ ಸಿದ್ಧತೆ ಆಗಿದ್ದೀರಿ, ಅವ್ರಿಗೊಂದು ಮಾಹಿತಿಯನ್ನು ತಿಳಿಸ್ಬೇಕು ಅನ್ನಿಸ್ತು, ಅದಕ್ಕೆ ತಿಳಿಸ್ತಾ ಇದ್ದೀನಿ. ಮೊದಲೇ ಹಿಂದೆ ಏನು ಡ್ರೈವಿಂಗ್ ಟೆಸ್ಟೇ ಇತ್ತು, ಆದರೆ ಈ ಥರ ಈಗ ಅಷ್ಟು ಸುಲಭವಾಗಿ ಡ್ರೈವಿಂಗ್ನ ಟ್ರಯಲ್ ಕೊಡೋದು ತುಂಬ ಕಷ್ಟ ಆಗಿದೆ. ಯಾಕೆ ಅಂತೇಳಿದ್ರೆ, ಮುನದಾಬಾದಲ್ಲಿ ಓಸಲಿ ಹೆಂಗೆ ಬೇಕಾದ್ರೆ ಹಂಗೆ ಸ್ಕೋರ್ಗಳು ಬಂದಿದ್ದಾವೆ. ಅದು ನಮಗೂ ಗೊತ್ತಿತ್ತು ವಿಚಾರ ಕೆಲವಂತ. ಆದರೆ ಈಗ ಸಿಸ್ಟಮೆಟಿಕ್ಗಳನ್ನ ಅಳವಡಿಸೋರಲ್ಲ, ಇದರಲ್ಲಿ ಒಂಚೂರು ಯಾಮರ್ಸೋಕ್ಕಾಗಲ್ಲ ಮತ್ತು ಏನೂ ನಡೆಯೋದಿಲ್ಲ. ಪ್ರತಿ ಹೆಜ್ಜೆಗೂ ಸುಧಾ ನಿಮ್ಮನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ ಕ್ಯಾಮ್ರಾ. ಜೊತೆಗೆ ಏನಂತ ಹೇಳಿದ್ರೆ ಅಷ್ಟು ಸ್ಕೋರ್ ಮಾಡೋಕ್ಕೆ ಈಸಿಯಾಗಿ ಆಗಲ್ಲ. ಹಾಗಾಗಿ ದಯಮಾಡಿ ಪ್ರತಿಯೊಂದು ಟ್ರ್ಯಾಕಿಂಗು ಮೊದಲಿಗೆ ನೀವು ಪ್ರಿಪೇರ್ ಮಾಡಿಸ್ಕೊಂಡು ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೋದ್ರೆ ಗ್ಯಾರಂಟಿ ಸತ್ತು ಜಾಬ್ ತಗೋತೀರಿ. ಇಲ್ಲ ಬಿಡು, ನನಗೆಲ್ಲ ಟ್ರೈನಿಂಗ್ ಅದ, ಏನೂ ಇಲ್ಲ, ಏನೂ ತೊಂದರೆನೇ ಇಲ್ಲ, ನಾನು ಎಲ್ಲೇ ಹೋದರೂ ಪಾಸ್ ಮಾಡ್ತೀನಿ ಅಂತ ಹೋದರೆ ಗ್ಯಾರಂಟಿ ಸತ್ತು ಎಡವಟ್ಟು ಅಂತೂ ಕಟ್ಟಿಟ್ಟು ಬುತ್ತಿ ನಿಮಗೆ. ನಾನು ಎದುರಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಟ್ರ್ಯಾಕಿಂಗಲ್ಲಿ ಹಂಗೈತೆ. ಸಿಸ್ಟಮೆಟಿಕ್ ಹಂಗೆ ಅಳವಡಿಸಿದ್ದಾರೆ. ಒಂದು ಓಸಲಿ ಏನಾಯಿತು ಅಂತ ಹೇಳಿದ್ರೆ ನಿಮಗೆ ಇವತ್ತು ವೆಯ್ಟ್ ಬಂದಿಲ್ಲ ಅಂದರೆ ವೆಯ್ಟ್ ಬಂದಿಲ್ಲ ಅಂತೇಳಿದ್ರೆ ಏನು ಮಾಡೋರು ನೀವೇ ನೋಡಿದಿರಿ, ಕಲ್ಲು ಕಟ್ಕೊಂಡು ಹೋಗೋದು ಅವೆಲ್ಲ ಮಾಡಿದ್ರು. ಆದರೆ ಈ ಸತ್ತು ಅಷ್ಟು ಸುಲಭವಾಗಿ ಯಾರೂ ಯಾಮರ್ಸೋಕ್ಕಾಗೋದಿಲ್ಲ. ಮತ್ತು ಜೊತೆಗೆ ಏನಂತೇಳಿದ್ರೆ ಅಷ್ಟು ಬೇಗ ಜಾಸ್ತಿ ನಾನೇನು ಕಾಂಪಿಟೇಷನ್ ಇಟ್ಕೊಂಡು ನಾನು ಹೊಡಿತೀನಿ ಅನ್ನೋವರೆಗೂ ಮಾತ್ರ ಕಟ್ಟಿಟ್ಟು ಬುತ್ತಿ. ತುಂಬ ಕಷ್ಟಕರವಾಗಿರೋದೆ ಡ್ರೈವಿಂಗಲ್ಲಿ ಟ್ರೈನಿಂಗ್ ಯಾವುದಪ್ಪ ಟ್ರ್ಯಾಕಿಂಗ್ ಕೊಡ್ಬೇಕಾದ್ರೆ. ಒಂದು ನಿಮಗೆ ಮುಂದಕ್ಕೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ದಯಮಾಡಿ ಟ್ರ್ಯಾಕಿಂಗಲ್ಲಿ ಈ ಸಲ ತುಂಬ ಕಷ್ಟಕರವಾಗಿದೆ, ಅತಿ ಸ್ಕೋರ್ ಮಾಡೋಕ್ಕೂ ಕಷ್ಟ ಆಗದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ಕಾಂಪಿಟೇಷನ್ ಇಟ್ಕೊಂಡು ಜಾಬ್ ತಗೊಳ್ಳೇಬೇಕು ಅನ್ನೋರು, ಟ್ರ್ಯಾಕಿಂಗ್ ಹೊಡಿತೀನಿ ಅನ್ನೋರು ಟ್ರೈನಿಂಗ್ ತಗೊಳ್ಳಿ ದಯಮಾಡಿ. ಇನ್ನೂ ಟೈಮ್ ಅದೇ, ಆದರೂ ಮುನ್ಸೂಚನೆಯಾಗಿ ನಾನು ಹೇಳಿದ್ದೀನಿ. ಈ ಟ್ರಯಲಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತದೆ. ಸುಮಾರು ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸುಮಾರು ಅಂತ ಹೇಳೋಕ್ಕಿಂತ ಸುಮಾರಿಗಿಂತಲೂ ಭಾರಿ ಕಷ್ಟ ಇದೆ. ಟ್ರ್ಯಾಕಿಂಗ್ನ ನೀಟಾಗೆ ಎಲ್ಲ ಕಡೆನೂ ಅಬ್ಸರ್ವೇಷನ್ ಇರೋದ್ರಿಂದ ಪ್ರತಿ ಇಂಚು ಸುಧಾ ನಿಮ್ಮದು ಏನು ಮಾಡ್ತಾಯಿದ್ದೀರಿ, ಮಾಡ್ತಾಯಿದ್ದೀರಿ ಅಂತ ಎಲ್ಲ ಡೀಟೇಲ್ ಗೊತ್ತಾಯ್ತದೆ. ಹಂಗಾಗಿ ದಯಮಾಡಿ ನೀವು ಟ್ರ್ಯಾಕನ್ನು ಇವಾಗಲಿಂದ ಎಲ್ಲರೂ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ.